ಮೋದಿ ನೇತೃತ್ವದಲ್ಲಿ ಭದ್ರತಾ ಸಂಪುಟ ಸಮಿತಿಯ ಸಭೆ ಆರಂಭ ಆಗಿದೆ. ಪಾಕಿಸ್ತಾನ ವಿರುದ್ಧ ಸೇನಾ ದಾಳಿಯ ಬೆನ್ನಲ್ಲೇ ಭದ್ರತಾ ಸಂಪುಟ ಸಭೆ ಇದೀಗ ಆರಂಭ ಆಗಿದೆ. ಅಮಿತ್ ಶಾ, ರಾಜನಾಥ್ ಸಿಂಗ್, ಅಜಿತ್ ದೋವಲ್ ಅವರು ಕೂಡ ಭಾಗಿಯಾಗಿದ್ದಾರೆ. ಮೋದಿ ನೇತೃತ್ವದಲ್ಲಿ ಭದ್ರತಾ ಸಂಪುಟ ಸಮಿತಿ ಸಭೆ ಆರಂಭ ಆಗಿರೋದು. ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಜೊತೆಗೆ ಅಜಿತ್ ದೋವಲ್ ಅವರು ಕೂಡ ಭಾಗಿಯಾಗಿದ್ದಾರೆ. ಜೊತೆಗೆ 3 ಸೇನಾ ಪಡೆಗಳ ಮುಖ್ಯಸ್ಥರು, ಸಶಸ್ತ್ರ ಪಡೆಗಳ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ದಾರೆ. ಪಾಕಿಸ್ತಾನದ ಮೇಲೆ ನಡೆದಿರುವಂತಹ ವಾಯು ದಾಳಿಯ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಗುತ್ತೆ. ಪಾಕಿಸ್ತಾನ ಪ್ರತಿದಾಳಿಯನ್ನ ನಡೆಸಿದ್ರೆ ಮುಂದಿನ ಕಾರ್ಯತಂತ್ರ ಹೇಗಿರಬೇಕು, ಮುಂದಿನ ರಣತಂತ್ರದ ವಿಚಾರ ಇದೆಲ್ಲವೂ ಕೂಡ ಈ ಸಭೆಯಲ್ಲಿ ಚರ್ಚೆ ಆಗಲಿದೆ. ಸಾಕಷ್ಟು ಮಹತ್ವದ ಸಭೆ ಇದು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಸಭೆ ಈಗಾಗಲೇ ಆರಂಭ ಆಗಿದೆ. ಗೃಹ ಸಚಿವ ಅಮಿತ್ ಶಾ, ರಾಜನಾಥ್ ಸಿಂಗ್, ಅಜಿತ್ ದೋವಲ್ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ 3 ಸೇನಾ ಪಡೆಗಳ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ದಾರೆ. ಪಾಕಿಸ್ತಾನದ ಮೇಲೆ ನಡೆದಿರುವಂತಹ ವಾಯು ದಾಳಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ನಡೆಸಲಾಗುತ್ತೆ. ಜೊತೆಗೆ ಆಪರೇಷನ್ ಸಿಂಧೂರ ಏಟಿಗೆ ಉಗ್ರರು ವಿಲವಿಲ ಅಂತ ಒದ್ದಾಡಿದ್ದಾರೆ. ಪಿಒಕೆಯ ಮುಜಾಫರ್ಬಾದ್ನಲ್ಲಿ ಶವ ಸಾಗಾಟವನ್ನ ನಡೆಸಲಾಗಿದೆ. ಬೀದಿ ಹೆಣವಾಗಿ ಬಿದ್ದಿದ್ದಂತ ಉಗ್ರರ ಶವಗಳನ್ನ ಸಾಗಾಟ ಮಾಡಲಾಗಿದೆ. ಉಗ್ರರ ಹೆಣವನ್ನ ಸ್ಥಳೀಯರು ಅಲ್ಲಿಂದ ಸಾಗಿಸ್ತಾ ಇದ್ದಾರೆ. ಪಿಒಕೆಯಲ್ಲಿ 5 ಕಡೆಗಳಲ್ಲಿ ಅಟ್ಯಾಕ್ ಮಾಡಲಾಗಿದೆ. ಪಿಒಕೆಯಲ್ಲಿದ್ದಂತ 5 ಉಗ್ರರ ಅಡಗುದಾಣಗಳ ಮೇಲೆ ಕೂಡ ದಾಳಿಯನ್ನು ನಡೆಸಲಾಗಿದ್ದು, ಅಲ್ಲಿ ಬೀದಿ ಹೆಣವಾಗಿದ್ದಂತ ಉಗ್ರರ ಹೆಣಗಳನ್ನ ಕೊಂಡೊಯ್ತಾ ಇರುವಂತ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ನೀವು. ಉಗ್ರರ ಶವಗಳನ್ನ ಸಾಗಾಟ ಮಾಡಲಾಗ್ತಾ ಇದೆ. ಸ್ಥಳೀಯರು ಶವಗಳನ್ನ ರವಾನೆ ಮಾಡ್ತಾ ಇದ್ದಾರೆ. ಪಿಒಕೆಯ ಮುಜಾಫರ್ಬಾದ್ನಲ್ಲಿ ಭಾರತದ ಸೇನೆ ನಡೆಸಿರುವಂತಹ ಆಪರೇಷನ್ ಸಿಂಧೂರಕ್ಕೆ ಬಲಿಯಾಗಿರುವಂತಹ ಉಗ್ರರ ಶವಗಳನ್ನು ಕೊಂಡೋಗ್ತಾ ಇರೋದು. ಸಿರಿಕ ನಮ್ಮ ಜೊತೆಗೆ ಜಯಪ್ರಕಾಶ್ ರಾವ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್, ಆಪರೇಷನ್ ಯಾವ ಪ್ರಮಾಣದಲ್ಲಿ ನಡೆದಿತ್ತು ಅನ್ನೋದಕ್ಕೆ ಉಗ್ರ ಮಸೂದ್ ಅಜರ್ ಆತನ ಕುಟುಂಬದ 14 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಸೊ ಇದು ಆ ಒಂದು ದಾಳಿಯ ತೀವ್ರತೆ ಹೇಗಿತ್ತು ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಯಾಕಂತಂದ್ರೆ ಜೈಷ್ ಎ ಮೊಹಮ್ಮದ್ ಈ ರೀತಿಯಾಗಿರುವಂತಹ ಉಗ್ರ ಸಂಘಟನೆಗಳು ಭಾರತದಲ್ಲಿ ಕಳೆದ 3 ದಶಕಗಳಿಂದ ಅನೇಕ ನಾಗರಿಕರ ಪ್ರಾಣವನ್ನ ಬಲಿ ತೆಗೆದುಕೊಂಡಿದೆ. ಇಲ್ಲಿ ಕೇವಲ ಈ ದೃಶ್ಯಗಳು ಉಗ್ರರ ಸರ್ವನಾಶವನ್ನು ಹೇಳುವುದಲ್ಲದೆ ಮುಖ್ಯವಾದ ಅಂಶ, ಹಲವು ವರ್ಷಗಳಿಂದ ನಾವು ಭಾರತ ಪ್ರಚುರಪಡಿಸ್ತಾ ಇದ್ದ ಒಂದು ದೊಡ್ಡ ಸತ್ಯ, ಈ ಎಲ್ಲ ಗಡಿನ ಪ್ರದೇಶಗಳಲ್ಲಿ ಅಡಗು ತಾಣಗಳಲ್ಲಿ ಉಗ್ರವಾದಿಗಳನ್ನು ಪಾಕಿಸ್ತಾನ ಇರಿಸಿದ್ದಾರೆ, ಅವರಿಗೆ ಬೆಂಬಲ ಕೊಟ್ಟು ಎಲ್ಲ ಉಗ್ರ ಚಟುವಟಿಕೆಗಳನ್ನು ಮಾಡ್ತಾ ಇದ್ರು ಅಂತ ಹೇಳುವುದಕ್ಕೆ ದೊಡ್ಡ ಸಾಕ್ಷಿ ಇವಾಗ ಭಾರತಕ್ಕೆ ಲಭಿಸಿದೆ. ಈಗ ಉಗ್ರರ ಸರ್ವನಾಶ ಆಗಿರೋದು ಬಹಳ ಸಂತೋಷ. ಯಾಕೆಂದರೆ ಕೇವಲ ಭಾರತಕ್ಕಲ್ಲ, ಇಡೀ ವಿಶ್ವಕ್ಕೆ ಉಗ್ರರ ದಮನ ಆಗಬೇಕು. ಅದು ಇಲ್ಲಿ ಈಗ ನಮಗೆ ದೊಡ್ಡ ಸಾಕ್ಷಿ ಸಿಕ್ಕಿತು. ಇಷ್ಟು ಪ್ರದೇಶಗಳಲ್ಲಿ ಕೂಡ ಅವರು ಇಲ್ಲ ಅಂತ ಹೇಳಿದಲ್ಲಿ ಕೂಡ ಎಲ್ಲ ಕಡೆ ನಮಗೆ ಉಗ್ರರು ಹೆಸರು ಹೇಳಿ ಅವರನ್ನು ನಾವು ಉದ್ಧರಿಸಬಹುದು. ಅವರೆಲ್ಲ ಇವತ್ತು ನಾಶವಾಗಿದ್ದಾರೆ. ಅವರ ಶವ ಕಳಿಸುವುದನ್ನು, ಇವತ್ತು ತಗೊಂಡು ಹೋಗುವುದನ್ನು ಎಲ್ಲ ಮಾಧ್ಯಮಗಳು, ದೃಶ್ಯ ಮಾಧ್ಯಮಗಳು ಜಗತ್ತಿಗೆ ಬಿತ್ತರಿಸಿವೆ. ಹಾಗಾಗಿ ಪಾಕಿಸ್ತಾನ ಇವತ್ತು ಯಾವುದೇ ರೀತಿಯಲ್ಲಿ ತನ್ನ ಈವರೆಗೆ ನಡೆದ ದಾಳಿ, ಕೃತಿಮತೆ, ಅನ್ಯಾಯವನ್ನು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಈ ಸಂತೋಷದೊಂದಿಗೆ ನಾವು ಈಗೇನೋ ಇವತ್ತು ಭದ್ರತಾ ಮಂಡಳಿ ಸಭೆ ನಡೀತಾ ಇದೆ, ಅತ್ಯಂತ ಸೂಕ್ತ. ಯಾಕಂದರೆ ಹೇಳಿ ಪಾಕಿಸ್ತಾನ ಯಾವ ರೀತಿ ನಮಗೆ ತೊಂದರೆ ಕೊಡಬಹುದು ಎಂಬುದನ್ನು ನಾವು ಒಂದು ನೋಡಬೇಕಾಗ್ತದೆ. ಯಾಕೆ ಹೇಳಿದರೆ ಅವ್ರ ಹತ್ರ ದೀರ್ಘಕಾಲದ ಯುದ್ಧ ಮಾಡಲಿಕ್ಕೆ ಅವ್ರ ಹತ್ರ ಯಾವ ಶಸ್ತ್ರಾಸ್ತ್ರಗಳು ಇಲ್ಲ, ಒಂದು. ಎರಡನೇದ್ದು, ಅವರ ವಾಯು ನೆಲೆಯಿಂದ ಯಾವುದೇ ರೀತಿಯ ವಿಮಾನಗಳು ಹೊರಟರು ಕೂಡ ನಮಗೆ ವಿವಿಧ ರೀತಿಯಲ್ಲಿ ಅದನ್ನು ನಾಶಗೊಳಿಸುವಂಥ ತಾಕತ್ತು ನಮಗೆ ಉಂಟು. ಯಾಕೆಂದರೆ ಈಗಿನ ಕ್ಷಿಪಣಿಗಳು ನಾವು ಒಂದು ನೌಕೆಯಿಂದ ಉಡಾಯಿಸ್ತೇವೆ, ನಾವು ನೆಲದಿಂದ ಉಡಾಯಿಸ್ತೇವೆ, ವಿಮಾನದಲ್ಲಿ ತೆಗೆದುಕೊಂಡು ಹೋಗಿ ಒಂದು ಎತ್ತರಕ್ಕೆ ಹೋದ್ಮೇಲೆ ಅಲ್ಲಿಂದಲೂ ಕೂಡ ನಾವು ಶತ್ರುನಿಯ ಸಂಹಾರಕ್ಕೆ ನಾವು ಗುರಿ ಇಡ್ತೇವೆ. ಹಾಗಾಗಿ ಈ ಕ್ಷಿಪಣಿಗಳ ನಿಯೋಜನೆ ಕೇವಲ ನೆಲ ಅಲ್ಲ,
ಒಂದು ವೇಳೆ ಇವರೆಲ್ಲ ಆ ಕಡೆ ಈ ಬದಿಯಿಂದ ನಮ್ಮ ಅರಬ್ಬಿ ಸಮುದ್ರದ ಕಡೆಯಿಂದ ಈ ಕಾರ್ಯಾಚರಣೆ ನಡೆದ್ರು ನಾವು ಅವರನ್ನು ಮಾಡ್ತೇವೆ. ಹೀಗಾಗಿ ನಮ್ಮ ಮುಖ್ಯ ನಗರಗಳಿಗೆ ಅವರು ಒಂದು ನಮ್ಮ ವಾಯು ಸೀಮೆಯನ್ನು ದಾಟಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ನಿಖರತೆ ಮತ್ತು ಅಂಥ ತಾಕತ್ತು ನಮ್ಮ ಸೈನ್ಯಕ್ಕೆ ಇದೆ. ಆದರೆ ಇಲ್ಲಿ ಪ್ರಶ್ನೆ, ಗಡಿ ಪ್ರದೇಶ ಮತ್ತು ಹತ್ತಿರದ ನಮ್ಮ ದೆಹಲಿ ಪಂಜಾಬ್ ಎಲ್ಲ ಇರ್ಬೋದಲ್ಲ, ತೀರಾ ಹತ್ತಿರ ಇದೆ. ಅಲ್ಲಿಗೆ ಯಾವ ರೀತಿಯಲ್ಲಿ ಕಳ್ಳತನದಲ್ಲಿ ಅವರು ನಾಗರಿಕರ ಮೇಲೆ ಅವರಿಗೆ ಪ್ರೀತಿ ಇಲ್ಲ. ಯಾಕಂದರೆ ಯಾವತ್ತೂ ಇವರು ಧರ್ಮ ಯುದ್ಧ ಮಾಡಿದವರಲ್ಲ. ನಾವು ಹೇಗೆ ನಾಗರಿಕರಿಗೆ ತೊಂದರೆ ಆಗಬಾರ್ದು ಎಚ್ಚರ ತಗೊಳ್ತೇವೆ, ಅಂಥ ಒಂದು ಧರ್ಮ ಅವರಲ್ಲಿ ಇಲ್ಲದ ಕಾರಣ ಅವರು ಯಾವ ಕೃತ್ರಿಮತೆ ಮತ್ತು ಕೆಟ್ಟ ರೀತಿಯಲ್ಲಿ ನಮಗೆ ಹಾನಿ ಮಾಡಬಹುದು ಅಂತ ಹೇಳಿ ನಾವು ಲೆಕ್ಕಾಚಾರ ಮಾಡ್ತಾ ಇದ್ದೇವೆ. ಯಾಕಂದರೆ ಯಾವ ರೀತಿಯಲ್ಲಿ ಅವರು ಬಂದರೂ ಅವರನ್ನು ನಾವು ಎದುರಿಸಲಿಕ್ಕೆ ಮತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.